ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ? ಎಲ್ಲಾರು ಆರಾಮದಿರಲ್ಲ? ದೊಡ್ಡದ ಮಳಿ ಬಂದ ಇದು ಒಲಿ ಎಲ್ಲಾ ಬಿದ್ದಿತ್ರಿ ಸ್ನೇಹಿತರೆ. ಇವತ್ತೆಲ್ಲ ಸರಿ ಮಾಡ್ಕೊಂಡ್ ಇದಕ್ಕೆಲ್ಲ ಪೇಂಟ್ ಹಚ್ಕೊಂಡ ನಾವು ಇವತ್ ವಿಡಿಯೋ ಮಾಡಾಕತ್ತೀವ್ರಿ. ಸ್ನೇಹಿತರೆ, ನಾನು ಇವತ್ತ ಕಡ್ಲಿ ಪಲ್ಲೆ ಮತ್ತ ಗೋಂಜಾಳ ಹಿಟ್ಟಿಂದ ರೊಟ್ಟಿ ಮಾಡಾಕತ್ತೀನಿ. ಇವು 1/2 ಕಿಲೋ ಕಡ್ಲಿ ಅದಾವ್ರಿ ಸ್ನೇಹಿತರೆ. ಇವು ರಾತ್ರಿ ನೆನೆ ಇಟ್ಟಿದ್ದೆ. ಈಗ ಸ್ವಚ್ಛ ತೊಳ್ಕೊಂಡ ಒಂದ್ ಸ್ವಲ್ಪ ಉಪ್ಪು ಹಾಕಿ ಒಲಿ ಮ್ಯಾಗ ಕುದಿಯಾಕ ಇಟ್ಟಿನಿ ನೋಡ್ರಿ. ನೀರನ್ನು ಒಂದ್ ಸ್ವಲ್ಪ ಹಾಕಿ ಕುದಿಯಾಕ ಇಟ್ಟಿನಿ ನೋಡ್ರಿ. ಸ್ನೇಹಿತರೆ, ಒಂದೊಂದ್ ಹುಡುಗರು ಊಟ ಮಾಡ್ತಿರಂಗಿಲ್ಲ ನೋಡ್ರಿ. ಅವ್ರಿಗೆ ಇವು ದಿನ ಒಂದ್ 10ರಿಂದ 15 ದಿವಸ ಇದು ಕಾಳ ನೆನೆ ಇಟ್ಟ ಇವ್ ಹಸಿ ಕಾಳ ಮತ್ತ ಬೆಲ್ಲ ತಿನ್ನಾಕ್ ಕೊಟ್ರಿ ಅಂತಂದ್ರ ಹುಡುಗರು ಚಲೋ ಊಟ ಮಾಡ್ತಾವ. ಈ ಮಾವಿನ ಹಣ್ಣಿನ ಸುಗ್ಗ್ಯಾಗ ದಿನ ಮಾವಿನ ಹಣ್ಣು ತಿನ್ನೋದ್ ನೋಡ್ರಿ. ಈ ಕಡ್ಲಿ ಕುದಿಯಾಕಿಟ್ಟ ಒಂದ್ 20-25 ನಿಮಿಷ ಆಯ್ತು. ನೋಡೋನು ಕುದ್ಯಾವೇನ? ಕುದ್ದಾವ್ರಿ. ಈಗ ಇಳಿಸ್ಕೊಂಡ್ ಬಿಡ್ತೀನಿ ನೋಡ್ರಿ. ಈ ಪಲ್ಯಕ್ಕಂತ ಹೇಳಿ 1-2 ಉಳ್ಳಾಗಡ್ಡಿ ಒಲ್ಯಾಗ ಸುಟ್ಕೊಂಡ್ ಬಿಡ್ತೀನ್ರಿ. ಈ ತರ ಸುಟ್ಟಿದ ಉಳ್ಳಾಗಡ್ಡಿ ಮ್ಯಾಗಿನ ಸಿಪ್ಪಿ ತೆಗದ ಇದ್ರಾಗ ಅಲ್ಲ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಒಂದ್ ಸ್ವಲ್ಪ ಎಳ್ಳು ಹಾಕಿ ಸಣ್ಣಂಗ್ ಹರ್ಕೊಂತೀನ್ರಿ. ಈ ತರ ಸುಟ್ಟ ಉಳ್ಳಾಗಡ್ಡಿ ಸಣ್ಣಂಗ್ ಹರ್ಕೊಂಡ ನೀವು ಪಲ್ಯ ಮಾಡ್ರಿ. ಪಲ್ಯ ರಸ ಮಸ್ತ್ ಆಗ್ತಿತ್ರಿ. ವಿಡಿಯೋ ಯಾರ್ಯಾರು ನೋಡಾಕತ್ತೀರಿ ಎಲ್ಲರೂ ಲೈಕ್ ಮಾಡ್ರಿ. ಬರ್ರಿ ಪಲ್ಯ ಒಗ್ಗರಣೆ ಹಾಕೋನು. ಈ ಒಗ್ಗರಣೆಗೆ ಅಂತ ಹೇಳಿ ಒಂದ್ ಚಮಚನ್ಯಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕಾಕತ್ತೇನ್ರಿ. ಈ ಎಣ್ಣೆ ಚಲೋ ಬಿಸಿ ಆಯ್ತಂದ್ರ ಅದ್ರೊಳಗ ಅರದಿಟ್ಟಿದ್ ಮಸಾಲೆ ಹಾಕೊಂತೀನಿ. ಈ ಮಸಾಲೆ ಎಣ್ಣೆಗ ಚಲೋ ತಂಗ ತಟ ಕುದಿಬೇಕ್ರಿ. ಅವಾಗ ಇದ್ರಾಗೆಲ್ಲ ಮತ್ತ ಮಸಾಲೆ ಹಾಕಿ ಈಗ ಇದ್ರಾಗ ಅರ್ಶಿನ ಮತ್ತ ಹವೇಜ್ ಮಸಾಲೆ, ಖಾರ, ಉಪ್ಪು ಹಾಕಿ ಚಲೋ ತಂಗ ಕಲಿಸ್ತೇನೆ ನೋಡ್ರಿ. ನೋಡ್ರಿ ಸ್ನೇಹಿತರೆ, ಚಟ್ಟ ಎಷ್ಟು ಭಾರಿ ಆಗೈತ್ ನೋಡ್ರಿ. ಈಗ ಇದ್ರಾಗ ಒಂದ್ ಸ್ವಲ್ಪ ನೀರ್ ಹಾಕೊಂತೀನಿ ನೋಡ್ರಿ.
ಈಗ ಕುದಿಸಿಟ್ಕೊಂಡಿದ್ದು ಕಡ್ಲಿ ಇದ್ರಾಗ ಹಾಕಿ ಇನ್ನೊಂದ್ ಸ್ವಲ್ಪ ಕುದಿಸ್ತೇನೆ ನೋಡ್ರಿ. ಆತ್ ನೋಡ್ರಿ ಸ್ನೇಹಿತರೆ ಪಲ್ಯ. ಈಗ ಕೆಳಗೆ ಇಳಿಸ್ಕೊಂತೇನ್ರಿ. ಸ್ನೇಹಿತರೆ ಈ ತರ ಕಡ್ಲಿ ಪಲ್ಯ ನೀವು ಮನ್ಯಾಗ ಮಾಡೇ ಮಾಡ್ರಿ. ಮತ್ತೆ ನಿಮ್ ಪಲ್ಯ ಹೆಂಗಾಗಿತ್ತಂತ ನನ್ ಕಮೆಂಟ್ ಮಾಡಿ ತಿಳಿಸ್ರಿ. ಬರ್ರಿ ಈಗ ಗೊಂಜಾಳ ಹಿಟ್ಟಿಂದ ರೊಟ್ಟಿ ಮಾಡಿ ತೋರಿಸ್ತೇನ್ರಿ. ಇದು 1 ಕಿಲೋ ಗೊಂಜಾಳನ್ಯಾಗ 1-2 ಮುಟ್ಕಿ ಅಷ್ಟ ಅಕ್ಕಿ ಹಾಕಿ ಹಿಟ್ಟ ಬಿಸ್ಕೊಂಡ್ ಬಂದಿದ್ದೇರಿ. ಈ ಗೊಂಜಾಳ ರೊಟ್ಟಿ ರವಕವಿ ಬನಟ್ಟಿ ಒಳಗ ಭಾಳ ಮಾಡ್ತಾರ್ರಿ. ನಾ ಸಣ್ಣಕ್ಕೆ ಇದ್ದಾಗ ರವಕವಿ ಬನಟ್ಟಿ ಒಳಗ 1-2 ವರ್ಷ ಇದ್ದೇರಿ. ಅಲ್ಲಿ ಮಂದಿ ಎಲ್ಲ ಇವ ರೊಟ್ಟಿ ಮಾಡ್ತಿದ್ದರಿ. ನಮ್ಮ ಮನ್ಯಾನು ನಮ್ಮ ವಾರ ನಮ್ಮ ವೈನಿಯವ್ರು ಇದ ರೊಟ್ಟಿ ಮಾಡ್ತಿದ್ದರಿ. ಇದ್ರಾಗ 1 ಚಿಟಿಕೆ ಉಪ್ಪು ಹಾಕೊಂಡ ಇದ್ ಹಿಟ್ನ ಹಾಕೊಂತೇನೆ ನೋಡ್ರಿ. ಇವ್ ರೊಟ್ಟಿ ತಿನ್ನಾಕ ಸ್ವಲ್ಪ ಸಿಹಿ ಹತ್ತೈತ್ರಿ. ಅದ ಮಧುಮೇಹಿಗಳಿಗೆ ಭಾಳ ಚಲೋ ರೀ. ನಮ್ಮ ಹಿಂದಿನ ವಿಡಿಯೋದಾಗ ಗೊಂಜಾಳ ಹಿಟ್ಟಿನ ಬಜ್ಜಿ ಮತ್ತ ಗೊಂಜಾಳದ ಪಲ್ಯ ಮತ್ತ ಗೊಂಜಾಳ ಸೂಪ್ ಮಾಡಿ ತೋರಿಸಿದೀನ್ರಿ. ಅವು ಎಲ್ಲಾ ವಿಡಿಯೋ ನೋಡ್ರಿ. ಈ ಗೊಂಜಾಳ ಹಿಟ್ಟಿಂದ ರೊಟ್ಟಿ ನೋಡ್ರಿ ಸ್ನೇಹಿತರೆ, ಹಳದಿ ಬಣ್ಣ ಬಂದೈತಿ, ಎಷ್ಟು ಚಂದ ಕಾಣಿಸಾಕತೈತಿ. ಭಾರಿ ಆಗೈತ್ರಿ ಪಲ್ಯ ರೊಟ್ಟಿ. ಮಲ್ಯಾಗ ಸುಟ್ಟಿದ್ದ ಉಳ್ಳಾಗಡ್ಡಿ ಅರದ ಪಲ್ಯ ಮಾಡಿದ್ದ ಕಡ್ಲಿ ಪಲ್ಯ ಮತ್ತ ಗೊಂಜಾಳ ರೊಟ್ಟಿ ಭಾರಿ ಹತ್ತಾಕತೈತಿ ನೋಡ್ರಿ ಸ್ನೇಹಿತರೆ. ನೀವು ಈ ತರ ಕಡ್ಲಿ ಪಲ್ಯ ಗೊಂಜಾಳ ರೊಟ್ಟಿ ಮಾಡಿ ಮನೇಸ್ ಮಂದಿ ಎಲ್ಲಾ ಕುತ್ಕೊಂಡ ಊಟ ಮಾಡ್ರಿ. ಮತ್ತ ನನ್ಗ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗಾಗಿತ್ತು ಅಂತ. ಮತ್ತ ಎಲ್ಲಾರು ವಿಡಿಯೋಕ್ಕ 1 ಲೈಕ್ ಮಾಡ್ರಿ, ಮತ್ತ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತ ಹೊಸ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ನಾ ಮತ್ತ ಮುಂದಿನ ವಾರ ಹೊಸ ವಿಡಿಯೋ ಜೊತೆಗೆ ನಿಮ್ ಮುಂದ್ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.